ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಈಗಾಗಲೇ ಏನೈತಿ 50ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮ್ಗೆ PDF ನೋಟ್ಸು ಹಾಗೆ ಮಾಡಲ್ ಕ್ವಶನ್ ಪೇಪರ್ಗೂ ಸಹ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಫಿಸಿಕ್ಸ್ 10ರಿಂದ 15 ಕ್ವಶನ್ ಪೇಪರ್, ಮ್ಯಾಥಮೆಟಿಕ್ಸ್ 10ರಿಂದ 15 ಕ್ವಶನ್. ಒಂದು ಕ್ವಶನ್ ಪೇಪರ್ದಲ್ಲಿ 100 ಕ್ವಶನ್ಗಳು ಇರ್ತವೆ. ಸೊ ಮ್ಯಾಥಮೆಟಿಕ್ಸ್ ಏನೈತಿ 100 ಕ್ವಶನ್ಗಳಿಗೆ ವಿತ್ ಸೊಲ್ಯೂಷನ್ ಇರ್ತದೆ. ಸೊ ಇನ್ ಡೀಟೇಲ್ ಆಗಿ ಸೊಲ್ಯೂಷನ್ ಕೂಡ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಮತ್ತೆ ಇನ್ನೇನಾದರೂ ಇಂಪಾರ್ಟೆಂಟ್ ನ್ಯೂಸ್ಗಳಿದ್ರೂ ಸಹ ಆ ಒಂದು ಗ್ರೂಪ್ನಲ್ಲಿ ನಿಮಗೆ ಸೆಂಡ್ ಮಾಡಲಾಗ್ತದೆ. ಸೊ ಆ ಗ್ರೂಪ್ ಏನೈತಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವರಿಗೆ ಮಾತ್ರ ಇರ್ತದೆ. ಸೊ ಮೆಂಬರ್ಶಿಪ್ ಓನ್ಲಿ 159 ರೂಪೀಸ್ ಅಷ್ಟದ. ಸೊ ಇದಕ್ಕೆ ನೀವು ಜಾಯ್ನ್ ಆದರೆ ಮಾತ್ರ ನಿಮ್ಗೆ PDF ನೋಟ್ಸ್ಗಳು ಸಿಗ್ತಾವೆ. ನೀವು 119ಗೂ ಕೂಡ ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಓನ್ಲಿ ಕ್ಲಾಸಸ್ಗಳನ್ನ ಅಷ್ಟೇ ನೀವು ನೋಡ್ಬೋದಾಗಿರ್ತದೆ. ಸೊ ಇವತ್ತಿಂದ ಕ್ಲಾಸ್ ಬಂದು ಪ್ರೀ ಕ್ಲಾಸ್ ಇರ್ತದೆ ಇದು. ಸೊ ಈ ಕ್ಲಾಸ್ನಲ್ಲಿ ಏನೈತಿ ಚೌಕದ ವಿಸ್ತೀರ್ಣಗಳ ಮೇಲೆ ಅಂದರೆ ಸ್ಕ್ವೇರ್ ಏರಿಯಾಗಳ ಮೇಲೆ ಏನೈತಿ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲೇ ಕ್ವಶನ್ ನೀವು ನೋಡ್ಬೋದು. ಚೌಕಾಕಾರದ ಕ್ಷೇತ್ರದ ಪ್ರತಿ ಬದಿಯು 19 ಮೀಟರ್, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರು. ಸೊ ಈಚ್ ಸೈಡ್ ಆಫ್ ಅ ಸ್ಕ್ವೇರ್ ಫೀಲ್ಡ್ ಈಸ್ 19 ಮೀಟರ್, ಫೈಂಡ್ ಇಟ್ಸ್ ಏರಿಯಾ. ಸೊ ಇಲ್ಲಿ ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಸೂತ್ರ ಏನದ? ಸೊ ಎ ಸ್ಕ್ವೇರ್ ಅಂದರೆ ಇಲ್ಲಿ ಎ ಅನ್ನೋದು ಸೈಡ್ ಆಗಿರ್ತದೆ. ಸೊ ಇಲ್ಲಿ 19 ಸ್ಕ್ವೇರ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟಾಗುತ್ತೆ? 361 ಆಗುತ್ತೆ. ಸೊ 19 ಇಂಟು 19 ಮಾಡಿದಾಗ ಇಲ್ಲಿ 361 ಆಗ್ತದೆ. ನೆಕ್ಸ್ಟ್, ಚೌಕದ ಕ್ಷೇತ್ರದ ವಿಸ್ತೀರ್ಣ ಇಲ್ಲಿ 196 ಚದರ ಮೀಟರ್, ಅದರ ಪ್ರತಿ ಬದಿಯು ಹೀಗೆ ಅಂದರು. ಸೊ ಇಲ್ಲಿ ನಮ್ಗೆ ಎ ಸ್ಕ್ವೇರ್ ಅಂದ್ರೆ 196 ಕೊಟ್ಟಿದ್ದಾರೆ ಚದರ ಮೀಟ್ರ. ಸೊ ಇಲ್ಲಿ ನಾವು ಎ ಅನ್ನ ಅಂದ್ರೆ ಒಂದು ಬಾಹುವನ್ನು ಕಂಡು ಹಿಡಿಬೇಕು. ಸೊ ಇದಕ್ಕೆ ಈ ಸ್ಕ್ವೇರನ್ನು ಈ ಕಡೆ ಹೋತಂದ್ರೆ ರೂಟ್ ಆಗುತ್ತೆ. ಸೊ ಈ 196 ಯಾವ ಥರ ರೂಟ್ ಅಂದ್ರೆ ಇಲ್ಲಿ ಆಪ್ಷನ್ ಸಿ 14 ಮೀಟರ್ದ ಆಗುತ್ತೆ. ಸೊ 14ದ ಸ್ಕ್ವೇರ್ ಮಾಡಿದಾಗ ನಮಗೆ ಇಲ್ಲಿ ನಮಗೆ 196 ಸಿಗ್ತದೆ. ನೆಕ್ಸ್ಟ್, ಚೌಕದ ಕ್ಷೇತ್ರದ ವಿಸ್ತೀರ್ಣ 441 ಚದರ ಮೀಟರ್, ಅದರ ಪ್ರತಿ ಬದಿಯು ಹೀಗೆ ಅಂದರು. ಸೊ ಇಲ್ಲಿ ಕ್ಷೇತ್ರದ ವಿಸ್ತೀರ್ಣ 441 ಅಂದರು. ಸೊ ಪ್ರತಿ ಬದಿಯು ಅಂದರೆ ಇಲ್ಲಿ ಎ ಸ್ಕ್ವೇರ್ ಈಕ್ವಲ್ ಟು 441 ಅಂತ ಅವರ ಹೇಳಿದರು. ಸೊ ನಮಗೆ ಎ ಬೇಕಂದಾಗ ಸೊ ಈ ಸ್ಕ್ವೇರನ್ನು ಈ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ಸೊ 441ರ ರೂಟ್ ಏನಾಗಿರ್ತದೆ ಅಂದ್ರೆ ಇಲ್ಲಿ 21 ಆಗಿರ್ತದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ? 21 ಮೀಟರ್ ಆಗುತ್ತೆ. ನೆಕ್ಸ್ಟ್, ಚೌಕದ ಪ್ರತಿ ಬದಿಯು 12 ಮೀಟರ್, ಅದರ ಸುತ್ತಳತೆ. ಸೊ ಚೌಕದ ಸುತ್ತಳತೆ ಫಾರ್ಮುಲಾ ಏನ? 4a. ಸೊ 4a ಅಂದ್ರೆ ಇಲ್ಲಿ 4 ಇಂಟು ಎ ಅಂದ್ರೆ ಸೈಡ್ ಅಂದ್ರೆ ಇಲ್ಲಿ ಬದಿ ಎಷ್ಟದ? 12. 12 ನಾಲ್ಕಲೆ ಎಷ್ಟಾಗುತ್ತೆ? ಇಲ್ಲಿ 48 ಆಗುತ್ತೆ. ಸೊ ಇಲ್ಲಿ ಚೌಕದ ಸುತ್ತಳತೆನ 48 ಮೀಟರ್ ಆಗಿರ್ತದೆ. ನೆಕ್ಸ್ಟ್, ಚೌಕದ ಪ್ರತಿ ಬದಿಯು 14 ಮೀಟರ್, ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ 14 ಮೀಟರ್ ಅದ. ಸೊ ಇಲ್ಲಿ 4 ಇಂಟು 14. ಸೊ ಸುತ್ತಳತೆ ಅಂದ್ರೆ 4 ಇಂಟು ಎ. ಸೊ ಇಲ್ಲಿ ಎ ಅನ್ನೋದು ಇಲ್ಲಿ 14 ಇರ್ತದೆ. ಸೊ ಇಲ್ಲಿ 14 ನಾಲ್ಕಲೆ ಎಷ್ಟಾಗುತ್ತೆ? 14 ನಾಲ್ಕಲೆ 60 ಆಗುತ್ತೆ. 4 ನಾಲ್ಕಲೆ 16, ಸಾರಿ ಸೊ 56 ಇಲ್ಲಿ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಚೌಕದ ಸುತ್ತಳತೆ 80 ಮೀಟರ್, ಅದರ ಪ್ರತಿ ಬದಿಯು ಹೀಗಿದೆ ಅಂದರು. ಸುತ್ತಳತೆನ ಅಂದ್ರೆ 4a ಈಕ್ವಲ್ ಟು 80 ಅದ. ನಮಗೆ ಎ ಬೇಕಂದಾಗ ಸೊ ಈ 4ಅನ್ನು ಈ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ ಆಗುತ್ತೆ. ಸೊ ಇಲ್ಲಿ 4 ಒಂದ್ಲೆ 4 20. ಸೊ 20 ಮೀಟ್ರ್. ಸೊ ಪ್ರತಿ ಬದಿಯು 20 ಮೀಟ್ರ್ ಇಲ್ಲಿ ಆಗಿರ್ತದೆ. ನೆಕ್ಸ್ಟ್, ಒಂದು ಚೌಕದ ಸುತ್ತಳತೆ 60 ಮೀಟರ್ಗಳಷ್ಟು ಇದ್ದರೆ ಅದರ ವಿಸ್ತೀರ್ಣ ಎಷ್ಟು? ಸೊ ಇಲ್ಲಿ 4a ಈಕ್ವಲ್ ಟು 60 ಮೀಟ್ರ್ ಅದ. ಸೊ ನಮಗೆ ಎ ಎಷ್ಟಾಗುತ್ತೆ? ಇಲ್ಲಿ 4 ಒಂದ್ಲೆ 4 15. ಸೊ ಇಲ್ಲಿ 15 ಎ ಆಗುತ್ತೆ. ಸೊ ಈ 15ಅನ್ನು ಸ್ಕ್ವೇರ್ ಮಾಡಿದಾಗ ನಮಗೆ ವಿಸ್ತೀರ್ಣ ಸಿಗ್ತದೆ. ಸೊ ಇಲ್ಲಿ 15ರ ಸ್ಕ್ವೇರ್ ಏನಾಗಿರ್ತದೆ? 225 ಚದರ ಮೀಟರ್ಗಳಷ್ಟು ಆಗಿರ್ತದೆ. ಸೊ ಅದೇ ರೀತಿ ಕೂಡ ಇದು ಅದ.
ಸೊ ಇದನ್ನು ಆನ್ಸರನ್ನು ನೀವು ಕಮೆಂಟ್ ಮಾಡಿರಿ. ಸೊ ಇದಕ್ಕೆ ಕ್ವಶನ್ ನಂಬರ್ 10 ಅದು ತಗೋರಿ. ಕ್ವಶನ್ ನಂಬರ್ 10ದ ಈ ಥರ ಆನ್ಸರನ್ನು ಕಮೆಂಟ್ ಮಾಡಿರಿ. ಇದು ಸುತ್ತಳತೆ 76 ಸೆಂಟಿಮೀಟ್ರ್ ಅದ, 76 ಮೀಟ್ರ್ ಅದ. ಸೊ ಅದರ ವಿಸ್ತೀರ್ಣ ಅಂದ್ರೆ 4A = 76 ಮೀಟ್ರ್ ಅದ. ಸೊ ನಮಗೆ ಎ ಎಷ್ಟಾಗುತ್ತೆ, ನೆಕ್ಸ್ಟ್ A² ಎಷ್ಟಾಗುತ್ತೆ ಅಂದರೆ ಎ ಅನ್ನೋದು ಇದು ಒಂದು ಸೈಡ್ ಆಗುತ್ತೆ, A² ಅನ್ನೋದು ಈ ಥರ ಏರಿಯಾ ಅಂದ್ರೆ ವಿಸ್ತೀರ್ಣ ಆಗುತ್ತೆ. ಇದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟು, ಒಂದು ಚೌಕಾಕಾರದ ಭೂಮಿ 900 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಹೊಂದಿದೆ. ಭೂಮಿಯನ್ನು ಸಂಪೂರ್ಣವಾಗಿ ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ ಎಷ್ಟು ಅಂದರು. ಸೊ ಇಲ್ಲಿ ವಿಸ್ತೀರ್ಣ ಏನೈತಿ A². ಸೊ ಇಲ್ಲಿ A² ಅನ್ನೋದು 900 ಅದ. ಸೊ ಇಲ್ಲಿ A = ಎಷ್ಟಾಗುತ್ತೆ 30 ಆಗುತ್ತೆ. ಅಂದ್ರೆ ಇದು ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬಂದ್ರೆ ರೂಟ್ ಆಗುತ್ತೆ. ಸೊ ಇಲ್ಲಿ ನಮ್ಗೆ 30 ಮೀಟರ್ ಏನಿರ್ತದೆ ಒಂದು ಬದಿ ಇರ್ತದೆ. ಸೊ ಭೂಮಿಯನ್ನು ಸಂಪೂರ್ಣವಾಗಿ ಬೇಲಿ ಹಾಕಲು, ಸೊ ಚೌಕಾಕಾರ ಅಂದ್ರೆ ಇದು 4A ಆಗಿರ್ತದೆ. ಸೊ 4A 4 × 30 ಅಂದ್ರೆ 120. ಸೊ 120 ಮೀಟರ್ ನಮಗೆ ಇಲ್ಲಿ ಬೇಕಾಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಇದು ಕೂಡ ಅದೇ ಟೈಪ್ ಅದ. ಸೊ ಇಲ್ಲಿ ನೀವು ಇದನ್ನು ಕ್ವಶನ್ ನಂಬರ್ 11 ಅಂತ ತಗೋರಿ. ಸೊ ಈ ಥರ ಆನ್ಸರನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಈ ಪ್ರೀಮಿಯಮ್ ನೋಡೋರು ಏನೈತಿ ಈ ಕೂಡಲೇ ಏನೈತಿ ಮೆಸೇಜನ್ನು ಮಾಡಿರಿ. ಸೊ ಇಲ್ಲಿ ವಿಸ್ತೀರ್ಣ A² = 529 ಅದ. ಸೊ A = ಎಷ್ಟಾಗುತ್ತೆ, ನೆಕ್ಸ್ಟ್ 4A = ಎಷ್ಟು ಆಗುತ್ತೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್, ಒಂದು ಚೌಕಾಕಾರದ ಭೂಮಿ 576 ವಿಸ್ತೀರ್ಣವನ್ನು ಹೊಂದಿದೆ. ಭೂಮಿಯ ಅರ್ಧ ಬದಿಯನ್ನು ಬಿಟ್ಟು ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ ಎಷ್ಟು ಅಂದರು. ಸೊ ಇಲ್ಲಿ ವಿಸ್ತೀರ್ಣ 576 ಅದ. ಸೊ ಅಂದ್ರೆ A² = 576 ಆಯ್ತು. ಸೊ ನಮ್ಗೆ A = 24 ಮೀಟರ್ ಆಗುತ್ತೆ. ನೆಕ್ಸ್ಟ್, ಇಲ್ಲಿ ಭೂಮಿಯ ಅರ್ಧ ಬದಿಯನ್ನು, ಸೊ ಈ ರೀತಿ ಚೌಕಾಕಾರ ಭೂಮಿ ಐತೆ ಅಂದ್ರೆ ಸೊ ಇಲ್ಲಿ ನಮ್ಗೆ ಅರ್ಧ ಬದಿಯನ್ನು ಬಿಟ್ಟು ಅಂದ್ರೆ ಸೊ ಇಷ್ಟು ಜಾಗವನ್ನು ಬಿಟ್ಟು ನಾವು ಬೇಲಿಯನ್ನು ಹಾಕಬೇಕು. ಸೊ ಇಲ್ಲಿ ಒಂದೊಂದು 24 ಸೆಂಟಿಮೀಟ್ರ್, ಇದು 24 ಸೆಂಟಿಮೀಟ್ರ್, ಇದು 24 ಮೀಟ್ರ್, ಇದು 24 ಮೀಟ್ರ್. ಇದು ಅರ್ಧ ಬದಿಯನ್ನು ಬೀಡ್ ಅಂದರು ಅಂದರೆ ಇಲ್ಲಿ 12 ಅಷ್ಟು ಆಗುತ್ತೆ. ಸೊ ಇಲ್ಲಿ 24 24 24 ಎಷ್ಟಾಗುತ್ತೆ 72 ಆಗುತ್ತೆ. ಸೊ ಇದು 72 74 84. ಸೊ ಟೋಟಲ್ ಆಗಿ ಇದು ಆಪ್ಷನ್ ಬಿ 84 ಮೀಟರ್ ತಂತಿಯ ಉದ್ದ ನಮಗೆ ಬೇಕಾಗ್ತದೆ. ನೆಕ್ಸ್ಟ್, ಒಂದು ಚೌಕಾಕಾರದ ಪ್ರದೇಶದ ಒಂದು ಬದಿಯನ್ನು ಬಿಟ್ಟು ಬೇಲಿ ಹಾಕಬೇಕಾಗಿದೆ. ಚೌಕಾಕಾರದ ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಆಗಿದ್ದು ಪ್ರತಿ ಮೀಟರ್ಗೆ 50 ರೂಪಾಯಿ ಆಗಿದ್ದಲ್ಲಿ ಪೂರ್ತಿ ಪ್ರದೇಶಕ್ಕೆ ಬೇಲಿ ಹಾಕಲು ಎಷ್ಟು ಹಣ ಬೇಕಾಗುತ್ತದೆ. ಸೊ ಇಲ್ಲಿ ಒಂದು ಬದಿಯನ್ನು ಬಿಡ್ಬೇಕು ನಾವು. ಚೌಕಾಕಾರದ ವಿಸ್ತೀರ್ಣ 400 ಅದ ಅಂದ್ರೆ ಸೊ ಆ ಥರ ಒಂದು ಬದಿ ಅಂದ್ರೆ A² = 400 ಅದ ಅಂದ್ರೆ A = ಎಷ್ಟಾಗಿರ್ತದೆ 20 ಆಗಿರ್ತದೆ. ಯಾಕಂದ್ರೆ 400ದ ರೂಟ್ ಏನಾಗಿರ್ತದೆ √20 ಆಗಿರ್ತದೆ. ಸೊ ಇಲ್ಲಿ ಒಂದು ಬದಿಯನ್ನು ಬಿಟ್ಟರೆ ಅಂದರೆ ಇಲ್ಲಿ 6 ಬದಿ 6 ಬದಿದ 6 ಬದಿ ಅಲ್ಲ 3 ಬದಿ 3 ಬದಿ ಅಂದ್ರೆ ಒಂದೊಂದು ಬದಿ 20 ಅದಾವು. ಸೊ ಹಾಗಾಗಿ 3 × 20 60 ಮೀಟ್ರ್ ಆಗುತ್ತೆ. ಸೊ 60 ಮೀಟ್ರ್ 50 ರೂಪಾಯಿದಂತೆ ಎಷ್ಟಾಗುತ್ತೆ 3000 ರೂಪಾಯಿ ಆಗುತ್ತೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಇದು ಕೂಡ ಅದೇ ರೀತಿಯದ. ಸೊ ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕ್ವಶನ್ ನಂಬರ್ 12 ಅಂತ ಇದನ್ನ ತಗೋರಿ. ಸೊ ಇಲ್ಲಿ ವಿಸ್ತೀರ್ಣ 225 ಅದ. A² = A = ಎಷ್ಟಾಗುತ್ತೆ ಇಲ್ಲಿ 15 ಆಗುತ್ತೆ. ನೆಕ್ಸ್ಟ್, ಒಂದು ಬದಿಯನ್ನು ಬಿಡ್ರಿ ಅಂದ್ರೆ 45 × 20. ಸೊ ಇಲ್ಲಿ 45 × 20 ಮಾಡಿದಾಗ ಇಲ್ಲಿ ನಮ್ಗೆ 900 ರೂಪಾಯಿ ಇಲ್ಲಿ ಬೇಕಾಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ಸೊ ಚೌಕದ ಕರ್ಣದ ಉದ್ದವು 26 ಸೆಂಟಿಮೀಟರ್. ಚೌಕದ ಬದಿಯಲ್ಲಿ ಸೆಂಟಿಮೀಟರ್ನಲ್ಲಿ ಕಂಡುಹಿಡಿ ಅಂದರು. ಸೊ ಇಲ್ಲಿ ಚೌಕದ ಕರ್ಣ ಏನೈತಿ, ಸೊ ಈ ರೀತಿ ಚೌಕದ
ಸೊ ಈ ಥರ ಕರ್ಣ 26 ಸೆಂಟಿಮೀಟ್ರ್ ಅದ. ಸೊ ಇಲ್ಲಿ ನಾವು ಚೌಕದ ಬದಿಯನ್ನು ಕಂಡು ಹಿಡಿಬೇಕಂದ್ರೆ ಸೊ ಈ ಥರ ಅರ್ಧ ಏನಿರ್ತದೆ ಅದು ಇರ್ತದೆ ಇಂಟು ರೂಟ್ ಸ್ಕ್ವೇರ್ ಇರ್ತದೆ. ಸೊ ಇಲ್ಲಿ 13 ರೂಟ್ 2 ಇರ್ತದೆ. ಸೊ 13 ಇಂಟು ರೂಟ್ 2. ಸೊ ಇಲ್ಲಿ ಕರ್ಣದ ಸ್ಕ್ವೇರ್ ಏನಿರ್ತದೆ ಎ ರೂಟ್ ಇರ್ತದೆ ಕರ್ಣ. ಸೊ ಇಲ್ಲಿ ಎ ಅನ್ನೋದು ಸೈಡ. ಸೊ ಈ ಕರ್ಣದ ಹಾಫ್ ಏನಿರ್ತದೆ ಇದು ಇರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.